18ನೇ ಶತಮಾನ. ದಕ್ಷಿಣ ಭಾರತದ ನೆಲದಲ್ಲಿ ಬ್ರಿಟಿಷರ ಪರ ರಾಜ್ಯಗಳು ವೇಗವಾಗಿ ಹರಡುತ್ತಿದ್ದರು. ಅನೇಕ ರಾಜ್ಯಗಳು ಅವರ ಒತ್ತಡಕ್ಕೆ ತಲೆಬಾಗಿದ್ದವು. ಆದರೆ ಮೈಸೂರಿನ ಹುಲಿ ಹೈದರ್ ಅಲಿ ಸುಲಭವಾಗಿ ಶರಣಾಗುವ ವ್ಯಕ್ತಿಯಲ್ಲ. ಒಂದು ಸಂಜೆ ಹೈದರ್ ಅಲಿ ತಮ್ಮ ಶಿಬಿರದ ಹೊರಗಡೆ ನಿಂತು ಪಶ್ಚಿಮದ ಆಕಾಶವನ್ನು ನೋಡುತ್ತಿದ್ದನು. ಮೋಡಗಳು ಕಪ್ಪಾಗಿದ್ದವು. ದೂರದ ಪರ್ವತಗಳಲ್ಲಿ ಗುಡುಗು ಕೇಳಿಸುತ್ತಿತ್ತು. ಅದು ಮಳೆಯ ಮುನ್ಸೂಚನೆ ಮಾತ್ರವಲ್ಲ, ಮತ್ತೊಂದು ಯುದ್ಧದ ಮುನ್ಸೂಚನೆಯೂ ಆಗಿತ್ತು. ಬ್ರಿಟಿಷ್ ಜನರಲ್ ಮೆಥ್ಯೂ ಅವರ ಸೇನೆ ಮೈಸೂರಿನ ಗಡಿಯಲ್ಲಿ ನೆರೆದಿತ್ತು. ಸಂಖ್ಯೆಯಲ್ಲಿ ಹೆಚ್ಚು, ಶಸ್ತ್ರಾಸ್ತ್ರಗಳಲ್ಲಿ ಬಲಿಷ್ಠ. ಆದರೆ ಹೈದರ್ ಅಲಿಗೆ ಗೊತ್ತಿತ್ತು, ಯುದ್ಧವನ್ನು ಗೆಲ್ಲುವುದು ಕೇವಲ ಸಂಖ್ಯೆಯಿಂದ ಅಲ್ಲ, ಬುದ್ಧಿಯಿಂದ ಎಂದು. ಹೈದರ್ ಅಲಿ ತಮ್ಮ ಸೈನ್ಯಾಧ್ಯಕ್ಷರನ್ನು ಕರೆಯಿಸಿದನು. ನಾವು ನಾಳೆ ಯುದ್ಧ ಮಾಡುವುದಿಲ್ಲ ಎಂದನು ಶಾಂತವಾಗಿ. ಸೇನಾಪತಿಗಳು ಆಶ್ಚರ್ಯದಿಂದ ನೋಡಿದರು. ಸ್ವಾಮಿ, ಶತ್ರುಗಳು ನಮ್ಮ ಕಡೆಯೇ ಬಂದು ನಿಂತಿದ್ದಾರೆ. ಹೋರಾಡದಿದ್ದರೆ ನಾಶವಾಗುತ್ತೇವೆ. ಹೈದರ್ ಅಲಿ ನಕ್ಕು. ಬ್ರಿಟಿಷರ ಸೇನೆ ಕಾಡಿನ ಮಧ್ಯೆ ಬಂದಿದ್ದಾರೆ. ಅಲ್ಲಿ ಅವರಿಗೆ ಆಹಾರವೂ ಇಲ್ಲ, ದಾರಿನೂ ಗೊತ್ತಿಲ್ಲ. ನಾವು ಅವರಿಗೆ ಯುದ್ಧಕ್ಕಿಂತ ಹಸಿವಿನಿಂದ ಸೋಲಿಸುತ್ತೇವೆ. ಆ ರಾತ್ರಿ ಮೈಸೂರು ಸೇನೆ ಕಾಡಿನ ದಾರಿಗಳಲ್ಲಿ ಕಾಣೆಯಾಗಿತು. ಕೇವಲ ಕೆಲವು ಕಾವಲುಗಾರರನ್ನು ಬಿಟ್ಟು ಹೈದರ್ ಅಲಿ ಶತ್ರುಗಳ ಪೂರೈಕೆ ಮಾರ್ಗಗಳನ್ನು ಕತ್ತರಿಸಲು ಆದೇಶಿಸಿದರು. 3 ದಿನಗಳು ಕಳೆದವು. ಮಳೆಯು ಸುರಿಯತೊಡಗಿತು. ಬ್ರಿಟಿಷ್ ಸೇನೆ ಹಸಿವಿನಿಂದ ನರಳಿತು, ದಾರಿ ತಪ್ಪಿತು. ಕಾಡಿನ ಹುಲಿಗಳು ಕೂಡ ಅವರ ಶತ್ರುಗಳಾದವು. 4ನೇ ದಿನ ಹೈದರ್ ಅಲಿ ಅಚ್ಚರಿಯ ದಾಳಿಗೆ ಆದೇಶಿಸಿದನು. ಮಳೆಯ ನಡುವೆ ಮೈಸೂರು ಸೇನೆ ಕಾಡಿನಿಂದ ಹೊರಬಂದು ಗರ್ಜಿಸಿತು. ತೋಪಿನ ಸದ್ದು, ಕತ್ತಿಯ ಕಿರಿಕ್, ಮಿಂಚಿನಂತಾದ ದಾಳಿ. ಬ್ರಿಟಿಷ್ ಸೇನೆ ಗಾಬರಿಗೊಂಡು ಓಡಿಹೋಯಿತು. ಯುದ್ಧ ಮುಗಿದ ನಂತರ ಹೈದರ್ ಅಲಿ ತಮ್ಮ ಸೇನಾನಾಯಕರಿಗೆ ಹೇಳಿದರು, ಬಲದಿಂದ ಗೆಲ್ಲುವ ಯುದ್ಧಗಳು ಕಡಿಮೆ ದಿನ ಇರುತ್ತವೆ, ಆದರೆ ಬುದ್ಧಿಯಿಂದ ಗೆಲ್ಲುವ ಯುದ್ಧಗಳು ಶತಮಾನಗಳವರೆಗೆ ನೆನಪಾಗುತ್ತವೆ. ಅವರ ಮಾತು ಸತ್ಯವಾಯಿತು. ಆ ಯುದ್ಧವು ಮೈಸೂರು ರಾಜ್ಯದ ಗೌರವವನ್ನು ಉಳಿಸಿತು ಮತ್ತು ಬ್ರಿಟಿಷ್ ಸೇನೆಗೆ ಹೈದರ್ ಅಲಿಯ ತಂತ್ರ ಎಂಬ ಪಾಠವನ್ನು ಕಲಿಸಿತು. ಹೈದರ್ ಅಲಿ ಕೇವಲ ಯೋಧನಲ್ಲ, ಯೋಚಿಸುವ ಯೋಧ. ಶತ್ರುವನ್ನು ಗೆಲ್ಲುವುದು ಶಸ್ತ್ರದಿಂದ ಮಾತ್ರವಲ್ಲ, ತಂತ್ರ, ಸಹನೆ ಮತ್ತು ಬುದ್ಧಿಶಕ್ತಿಯಿಂದ ಸಾಧ್ಯ ಎಂಬುದಕ್ಕೆ ಅವರು ಜೀವಂತ ಸಾಕ್ಷಿ.